ಸತ್ರು ಸಮೇತ ಅವ್ರ ಮುಖ ನಾವು ತೋರಿಸಲ್ಲ, ನಾವೇ ಮಾಡ್ತೀವಿ ಅಂತ್ಯಕ್ರಿಯೆನ. ನನ್ನನ್ನು ಮನೆ ಬಿಟ್ಟು ಹೋಗು ಅಂತಾರೆ, ಬಟ್ ನನ್ನ ಮಗುನ ಇಟ್ಕೊಂಡು ಅವ್ರನ್ನ ಇಟ್ಕೊಂಡು ನಂಗೆ ಆಗ್ತಿಲ್ಲ. ಏನು ಯೂಸ್ ಇಲ್ಲ ಮಾತ್ರೆ. ನಿಮಗೊಂದು ಮಗು ಇದೆ, ನಾಳೆ ಆ ಮಗು ದೊಡ್ಡದಾದ್ಮೇಲೆ ಇದೇ ತರ ನಿಮ್ಮನ್ನ ಆಶ್ರಮ ಬಿಡ್ತೀವಿ ಅಂದಾಗ ನಾವು ನಿಮಗೆ ಗೊತ್ತಾಗುತ್ತಮ್ಮ ಅಷ್ಟೇ. ಹೇಳಿಮ್ಮ. ಇದು ನಿಮ್ಮ ಆಶ್ರಮದ ವಿಡಿಯೋ ನೋಡಿ ಫೋನ್ ಮಾಡ್ತಾ ಇರೋದು. ಹೇಳಿಮ್ಮ. ಸರ್, ನಮ್ಮ ತಾಯಿ ಇದ್ದಾರೆ. ನನ್ನ ಕೈಲಿ ಅವ್ರನ್ನ ನೋಡ್ಕೊಳಕ್ ಆಗ್ತಿಲ್ಲ, ಯಾಕಂದ್ರೆ ಸುಮಾರು ಒಂದು 5-6 ವರ್ಷದಿಂದ ನಾನು ನೋಡ್ಕೊಂಡಿದ್ದೀನಿ. ನನ್ನ ಗಂಡ ಕೂಡ ಕೋಳಿ ಅಂಗಡಿ ಕೆಲಸ ಮಾಡ್ಕೊಂಡಿರೋದು. ಸೊ ನನ್ನ ಕೈಲಿ ನೋಡ್ಕೊಳಕ್ ಇವಾಗ ಆಗ್ತಾ ಇಲ್ಲ, ಯಾಕಂದ್ರೆ ನನಗೂ ಒಂದು ಚಿಕ್ಕ ಮಗು ಇದೆ. ತುಂಬಾ ಚಿಕ್ಕದೊಂದು ರೂಮಲ್ಲಿ ಇದ್ದೀವಿ. ಅವರು ಗಲೀಜೆಲ್ಲ ಮಾಡ್ಕೋತಾರೆ, ಆಗ್ತಾ ಇಲ್ಲ. ಸೊ ನಿಮ್ಮಿಂದ ಏನಾದರೂ ಸಹಾಯ ಆಗುತ್ತಾ? ಇಲ್ಲ, ಮಕ್ಕಳಿಗೆ ನಾವು ತಗೊಳಂಗಿಲ್ಲಮ್ಮ. ಅಂದ್ರೆ ನನಗೆ ಯಾರು ಸಪೋರ್ಟ್ ಇಲ್ಲ, ನನ್ಗೆ ಆಗ್ತಾ ಇಲ್ಲ ನೋಡ್ಕೊಳಕ್ಕೆ ಅಂತ. ನಿಮ್ಗೆ ಎಷ್ಟು ವರ್ಷ ಈಗ? ಒಬ್ಬಳೇ ಮಗು ಇರೋದು, ನಾನು ಒಬ್ಬಳೇ ಮಗಳಿರೋದು ಅವ್ರಿಗೆ. ನನಗೆ ಇವಾಗ 21 ವರ್ಷ. ಎಷ್ಟು ವರ್ಷಕ್ಕೆ ಮದುವೆ ಮಾಡಿದ್ರು ನಿಮ್ಮನ್ನ? 18 ವರ್ಷಕ್ಕೆ ಮದುವೆ ಮಾಡಿ, ಇವಾಗ 22 ರನ್ನಿಂಗ್ ಇದೆ. 18 ವರ್ಷ ಆಗೋವರೆಗೂ ನೋಡ್ಕೊಂಡಿದಾರಲ್ಲಮ್ಮ ಸಣ್ಣ ಮಗು ಇಂದ? ನೋಡ್ಕೊಂಡಿದ್ದಾರೆ ಸರ್. ಅಂದ್ರೆ ನಿಮಗೆ ಮಗು ಆಗಿದೆ ಅಂದ್ಬಿಟ್ಲೇ ಅವ್ರನ್ನ ಇನ್ನೊಂದು ಆಶ್ರಮ ಬಿಡ್ತೀನಿ ಅಂತ ತಪ್ಪಲ್ವಮ್ಮ? ಅದು ಕಾನೂನಲ್ಲಿ ಅವಕಾಶ ಇಲ್ಲಮ್ಮ ಅದಕ್ಕೆ. ಹೌದು ಸರ್, ಆದ್ರೆ ಬಟ್ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನಿಮ್ಮಂದು ಏನಾದ್ರು ಸಪೋರ್ಟ್ ಆಗುತ್ತಾ ಅಂತ ಕೇಳ್ತೀನಿ. ನಾನು ತಗೊಂತೀನಿ, ಬಟ್ ಯಾರು ಇಲ್ಲ ಅಂದ್ರೆ ಮಾತ್ರ. ಮಗಳಿದ್ದು ನಾವು ತಗೋಬೇಕು ಅಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ. ಹೌದು, ಬಟ್ ನನ್ನ ಕೈಲಿ ಆಗ್ತಾ ಇಲ್ಲ, ನೋಡ್ಕೊಳಕ್ ಆಗ್ತಾ ಇಲ್ಲ. ನಾನು ಒಬ್ಳೆ ಅವ್ರನ್ನ ಎತ್ತಿ ಕೂರಿಸಿ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಓಡಾಡ್ತಾರೆ, ಬಟ್ ಅವ್ರಿಗೆ ಎದ್ದು ಇದ್ ಮಾಡಕ್ ಆಗ್ತಾ ಇಲ್ಲ. ಒಬ್ರು ಸಪೋರ್ಟ್ ಬೇಕು. ನನ್ನ ಮಗುನ ಹಿಡ್ಕೊಂಡು, ನನಗೆ ಚಿಕ್ಕ ಮಗು, ಆಗ್ತಾ ಇಲ್ಲ ನೋಡ್ಕೊಂಡು. ಇಬ್ರುನು ಮನೇನು ಚಿಕ್ಕದಿದೆ. ಅಲ್ಲ, ನಿಮಗೂ ಮಗು ಆಗಿದ್ದಾಗ ಅವರು ಇದೇ ತರ ಇದನ್ನೇ ತಾಯಿ ಆಗಿದ್ರಲ್ವಾ? ಹೌದು, ಅವರು ನೋಡ್ಕೊಂಡಿದ್ದಾರೆ. ನನಗೂ ಅದು ತುಂಬಾ ಬೇಜಾರು ಆಗ್ತಾ ಇದೆ, ಬಟ್ ನನಗೆ ಸಪೋರ್ಟಿಂಗ್ ಇಲ್ಲ. ನನ್ನ ಗಂಡ ಕೂಡ ಅವ್ರಿಗೂ ಆಗ್ತಾ ಇಲ್ಲ. ಚಿಕ್ಕ ಮನೆ ಸ್ಮೆಲ್ ಬರ್ತಾ ಇದೆ, ಅವ್ರಿಗೂ ಆಗ್ತಾ ಇಲ್ಲ. ನಮ್ಮ ಅತ್ತೆ ಮಾವ ಎಲ್ಲ ಇದ್ ಮಾಡ್ತಾ ಇದಾರೆ. ಅವ್ರು ನನ್ನನ್ನೇ ಮನೆ ಬಿಟ್ಟು ಹೋಗು, ನೀನು ಇರ್ಬೇಡ ಅಂತ ಹೇಳ್ತಾರೆ. ನಂಗೆ ಏನೋ ಆಪ್ಷನ್ ಗೊತ್ತಾಗ್ದಲೆ ಈ ತರ ಆಶ್ರಮ ಇದೆ ಅಂತ ಹೇಳಿದ್ಕೆ ನಾನು. ಎಲ್ಲಿರೋದಮ್ಮ? ಸರ್, ನಾವಿರೋದು JP ನಗರ್ ಸರ್. ಓಕೆ, ಈಗ ನಮ್ಮಲ್ಲಿ ಒಂದು ಕಂಡೀಷನ್ ಹೇಳಮ್ಮ. ನಾನು ತಗೊಳ್ತೀನಿ, ಆದರೆ ನೀವು ಮತ್ತೆ ತಾಯಿ ನೋಡಕ್ ಬರಬಾರ್ದು. ಸರ್. ಓಕೆನಾ? ತಾಯಿ ನೋಡಕ್ ಬರಬಾರ್ದು. ನನ್ನ ತಾಯಿಯನ್ನು ನಾನು ಸಾಕೊಂತೀನಿ. ಆಗತ್ತಾ? ಸರ್. ಸತ್ರು ಸಮೇತ ಅವ್ರ ಮುಖ ನಾವು ತೋರಿಸಲ್ಲ, ನಾವೇ ಮಾಡ್ತೀವಿ ಅಂತ್ಯಕ್ರಿಯೆನ. ಇದು ಚಾರಿಟಿ, ಇದು ಆಕ್ಚುಲಿ. ನೀವು ಬೇಡ ಅಂತ ಕೈ ತೊಳ್ಕೊಂಡ್ಮೇಲೆ ಮತ್ತೆ ಬಂದು ನೋಡೋದಾಗ್ಲಿ ಇದನ್ನ ಬೇಡ. ಆಗತ್ತಾ? ಹಾಗೆಲ್ಲ, ಬಟ್ ಏನು ಮಾಡಕ್ ಆಗ್ತಾ ಇಲ್ಲ ನನಗೆ. ಅಲ್ಲಕ್ಕೆ ಎಸ್ ಆಗಲ್ಲ, ಓಕೆ, ನಾನು ಒಪ್ಕೊಳ್ತೀನಿ. ಆದ್ರೆ ನಮ್ಮ ಕಂಡೀಷನ್ ಇದಿದೆ. ಯಾಕೆಂದ್ರೆ ಈಗ ನೋಡಿ, ಎತ್ತ ಮಗಳಿಗೆ ಸಾಕಾಗಲ್ಲ, ನಾನು ಯಾರೋ ಬಂದು ಸಾಕ್ತೀನಿ ಅಂದಾಗ ನಂದು ಕಂಡೀಷನ್ ನೀವು ಒಪ್ಪಬೇಕಾಗುತ್ತಲ್ಲ? ಹೌದು, ಬಟ್ ನನ್ನಿಂದ ಆದಷ್ಟು ನಂಗೆ ಸಹಾಯ ಮಾಡ್ತೀನಿ. ನನ್ನ ಕೈ ನನಗೆ ಬೇಡ 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 ನನಗೆ ಯಾವುದು ನೋಡಿಮ್ಮ, ನನಗೆ ನಿಮ್ದು ₹1 ಸಹಾಯ ಬೇಡ. ಆ ಥರ ನೀವು ಸಹಾಯ ಮಾಡಂಗಿದ್ರೆ ಹಂಗಾರೆ ಕಮರ್ಷಿಯಲ್ ಓಲ್ಡೇಜ್ ಹೋಮಲ್ಲಿ ಇಡಿ, ತಿಂಗಳಿಗೆ 10,000, 15,000, 20,000 ಕಟ್ಟಿಡಿ. ಆ ಥರ ನನ್ನ ಪರಿಸ್ಥಿತಿ ಅಷ್ಟು ದುಡ್ಡು ಕಟ್ಟೋ ಕೆಪಾಸಿಟಿ ಅಲ್ವಾ? ಮತ್ತೆ ನನಗೆ ಯಾಕೆ ಸಹಾಯ ಮಾಡ್ತೀರಾ? ಬೇಡ, ನನಗೆ ಯಾವುದೇ ಥರ ಸಹಾಯ ಬೇಡಮ್ಮ. ನನಗೆ ಅಮ್ಮ ಇಲ್ಲ, ಓಕೆನಾ? ಅಪ್ಪ ಇಲ್ಲ, ನಾ ಸಾಕೊಳ್ತೀನಿ. ನಾಳೆ ಬೆಳಗ್ಗೆ ಬಂದು ಮತ್ತೆ ನೋಡೋದು ಅವರಿಗೆ, ನೀವು ಬಂದು ನೋಡಿದಾಗ ಅಯ್ಯೋ ನನ್ನ ಮಗಳು ಅನ್ನೋದು, ಅವರು ಡಿಪ್ರೆಷನ್ಗೆ ಹೋಗೋದು, ಓಕೆನಾ? ಅಲ್ಲಿ ಇನ್ನ ಉಳಿದ ತಂದೆ ತಾಯಿಗಳು ಇರ್ತಾರೆ. ಇವ್ರಿಗೆ ನೋಡಿ ಮಗಳಿದ್ದಾಳೆ, ಅವ್ರು ಬಂದು ನೋಡ್ತಾರೆ, ನನಗೆ ಯಾರು ಇಲ್ಲ ಅಂತ ಅವರು ಕೊರಗೋದು. ನಾನು ಯಾವಾಗೂ ನಿಮ್ಮ ಮನ್ಸು ನೋಯಿಸ್ಬೇಕು ಅಥವಾ ಇನ್ನೊಬ್ರು ಮನ್ಸು ನೋಯಿಸ್ಬೇಕು ಅಂತಲ್ಲ. ಈಗ ಏನಾಗುತ್ತೆ, ನೀವು ನಿಮ್ಮ ತಾಯಿ ಅಂತ ನೋಡಕ್ ಬರ್ತೀರಾ ಅಲ್ವಾ? ನೋಡಿ ಆ ಕಡೆ ಹೋದ ತಕ್ಷಣ ಆ ತಾಯಿ ಎಷ್ಟು ನೋವು ತಿಂತಾಳೆ ಗೊತ್ತಲ್ವಾ? ಹೌದು. ನೀವೇ ಒಂದು ಹಾಸ್ಟೆಲಲ್ಲಿ ಮಗು ಬಿಟ್ಟಿರ್ತೀವಿ, ಆ ಮಗು ನೋಡ್ಕೊಂಡು ವಾಪಸ್ ಬರ್ಬೇಕಾರೆ ಅದೆಷ್ಟು ಅಳುತ್ತೇಳಿ? ಅದೇ ಥರ ಅಲ್ವಾ ಇವರು?
ಕೇಳ್ತಾ ಇದೆಯಮ್ಮ? ಹಾಂ ಕೇಳ್ತಾ ಇದೆಯಾ? ಹಾಂ ಕೇಳಿಸ್ತಿದೆ. ಇದಕ್ಕೋಸ್ಕರ ನಾವು ಬರಬೇಡಿ ಅನ್ನೋದು ಅಂತ ಅಷ್ಟು ಕಟ್ಕುನ ಅಲ್ಲ, ಬನ್ನಿ ನೋಡ್ಕೋಗಿ, ಬಟ್ ಬಿಡಬಾರ್ದು. ಓಕೆ, ಇದು ಓಕೆ ಅಂದರೆ ಕರ್ಕೊಂಬನ್ನಿಮ್ಮ. ಹಾಂ ಸರ್. ಆಗುತ್ತಾ? ಹಾಂ ಆಗುತ್ತೆ. ಆಯ್ತು, ಕರ್ಕೊಂಬನ್ನಿ. ಏನು ಯೂಸ್ ಇಲ್ಲ ಮಾತ್ರೆ. ನಿಮಗೊಂದು ಮಗು ಇದೆ, ನಾಳೆ ಆ ಮಗು ದೊಡ್ಡದಾದ್ಮೇಲೆ ಇದೇ ಥರ ನಿಮ್ಮನ್ನು ಆಶ್ರಮ ಬಿಡ್ತೀವಿ ಅಂದಾಗ ನಾವು ನಿಮಗೆ ಗೊತ್ತಾಗುತ್ತಮ್ಮ ಅಷ್ಟೇ. ನಿನ್ನ ಕಷ್ಟ ನಂಗೆ ದೇವ್ರನಿಗೆ ಅರ್ಥ ಆಗ್ತಾ ಇದೆ. ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಬಿಟ್ಟು ನನ್ನ ಮಗುನ ಇಟ್ಕೊಂಡು ಅವ್ರನ್ನ ಇಟ್ಕೊಂಡು ನಂಗೆ ಆಗ್ತಿಲ್ಲ. ಆಯ್ತು, ಆ ಅಮ್ಮನ್ನ ಆಶ್ರಮ ಸೇರಿಸಿದ್ರೆ ಅಥವಾ ಯಾರೋ ಒಬ್ರು ನೋಡ್ಕೊಂಡ್ರೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತಾನೆ. ಹಾಂ ಸರ್. ಕರ್ಕೊಂಬನ್ನಿ, ಓಕೆನಾ? ನಿಮ್ಮಿಂದ ತಪ್ಪಾಗ್ತಿದೆ, ಬಟ್ ನಾನು ಏನು ಮಾಡೋಕ್ಕಾಗ್ತಿಲ್ಲ. ನಾನು ಸ್ವಲ್ಪ ಕಠೋರವಾಗಿ ಮಾತಾಡ್ತೀನಿ, ಅದರಿಂದ ಏನಾದರೂ ನೀವು ಬದಲಾವಣೆ ಆಗಿ ಇಟ್ಕೊತೀರೋ ಅನ್ನೋ ಅಷ್ಟೇ ಅಮ್ಮ. ನಾನು ಯಾಕೆ ಆ ಮಾತು ಹೇಳಿದ್ದು ಅಂದರೆ, ನೀವು ಸತ್ರು ಬಾಡಿ ತೋರಿಸಲ್ಲ ಅಂತ ಹೇಳಿದ್ದು ನಾ ಅಷ್ಟು ಕಟುಕ ಅಲ್ಲ. ಅದರಿಂದ ಏನಾದರೂ ನೀವು ಮನಸ್ಸು ಚೇಂಜ್ ಮಾಡಿ ಇಟ್ಕೊಂಡು ತಾಯಿ ನೋಡ್ಕೊಳ್ತೀರ ಅನ್ನೋ ಅಷ್ಟಕ್ಕೆ ಕಾರಣಮ್ಮ ಅಷ್ಟೇ. ನನಗೆ ಆಗ್ತಿಲ್ಲ, ಅದಕ್ಕೋಸ್ಕರ. ಅರ್ಥ ಆಯ್ತು, ನಂಗೆ ಅರ್ಥ ಆಯಿತು. ಕರ್ಕೊಂಬನ್ನಿಮ್ಮ, ಆಯಿತಾ? ಕರ್ಕೊಂಬನ್ನಿ, ಇಟ್ಕೋತೀನಿ, ಸಾಯೋವರೆಗೂ ಅನ್ನ ಹಾಕ್ತೀನಿ, ಆಯಿತಾ? ನನ್ನ ತಾಯಿ ಇದು ಅಲ್ವಾ, ಈಗ ನನ್ನ ತಾಯಿ ಇದ್ರೆ ನನ್ನ ಅಮ್ಮ ಬೆಡ್ ರಿಡನ್ ಆಗಿದೆ, ನಾನು ಹೇಳಿ ಬಸ್ತಾ ಇರಲಿಲ್ಲ ಅವ್ರದ್ದು. ಬಸ್ತಾ ಇದ್ವಿಲ್ಲ ಹೇಳು ಅಷ್ಟೇ. ನಾವು ತೊಡೆ ಮೇಲೆ ಎಷ್ಟೋ ಸಲ ಗಲೀಜು ಮಾಡಿದ್ವಿ, ಹಂಗಂತೇಳಿ ನಮ್ಮನ್ನ ಮೆಲ್ಲೂ ಬಿಡಲಿಲ್ಲ ಅವರು, ಸಾಕಿದ್ರು. ಈಗ ನನಗೂ ಒಂದೊಂದ್ಸಲಿ ಯಾರಾದ್ರೂ ಒಬ್ಬ ಮಗ ಇದ್ರೆ ಈ ಥರ ಆಗ್ತಿರ್ಲಿಲ್ಲ. ಆದ್ರೆ ನಾನು ಬೇರೆ ಮನೆಗೆ ಹೋಗಿದ್ದೀನಿ, ಅವ್ರು ನನ್ನನ್ನೇ ಹೋಗು ಅಂತ ನನ್ನ ಮಗುನ ಇಟ್ಕೊಂಡು ಎಲ್ಲಿ ಹೋಗಿ ಈ ಥರ ಮಾಡ್ತಿರೋದಕ್ಕೆ. ಇಲ್ಲ, ತೊಂದರೆ ಇಲ್ಲ, ಆಯಿತಾ? ಈಗ ಆಯ್ತು, ಈಗ ಅವರು ಮಗನ ಸ್ಥಾನದಲ್ಲಿ ನಿಂತು ನಾನು ನೋಡ್ಕೊಳ್ತೀನಿ ಅಂದ್ರೆ ಕರ್ಕೊಂಬನ್ನಿ, ನಾನು ನೋಡ್ಕೊಳ್ತೀನಿ. ಹಾಂ ಸರ್, ಕರ್ಕೊಂಡು ಬರ್ತೀನಿ. ಓಕೆ, ಕರ್ಕೊಂಬನ್ನಿ, ಓಕೆನಾ? ಯಾವಾಗ ಬೇಕಾದ್ರೆ ಕರ್ಕೊಂಬನ್ನಿ, ಬರಬೇಕಾದ್ರೆ ಹೇಳಿ ಕರ್ಕೊಂಬನ್ನಿ. ಆಗ್ಬೋದಲ್ಲ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಬನ್ನಿ.